ವೆಲ್ಕಮ್ ಬ್ಯಾಕ್ ಟು ಪ್ರೇಮಸ್ ಕಿಚನ್. ಇವತ್ತು ನಾನೊಂದು ಖಾರ ರೆಸಿಪಿ ಮದ್ದೂರು ವಡೆ ಮಾಡ್ತಾಯಿದ್ದೀನಿ. ಅಂದರೆ ಇದು ಎಲ್ಲರೂ ಮಾಡ್ತಾರೆ, ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಈಗ ನಾನು ಮದ್ದೂರಲ್ಲಿ ಮಾಡ್ತಾರಲ್ಲ ಆ ಟೈಪ್ ಮಾಡ್ತಾಯಿದ್ದೀನಿ ಇವತ್ತು. ಅದು ರೆಸಿಪಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ 2, ಅಂದರೆ ಸ್ವಲ್ಪ ಒಂದು 20 ಒಂದು 15-20 ಆಗಷ್ಟು ಮದ್ದೂರು ವಡೆಗೆ ತೊಗೊಂಡಿದ್ದೀನಿ. ಈಗ ಈರುಳ್ಳಿ 2 ಹೆಚ್ಕೊಂಡಿದ್ದೀವಿ. ಇದೊಂದು 5 ಹಸಿಮೆಣ್ಸಿನ್ಕಾಯಿ, ಅದನ್ನು ತುಂಬ ಚಿಕ್ಕದಾಗಿ ಚಾಟ್ ಮಾಡ್ಕೋಬೇಕು ನಾವು. ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ, ಅದನ್ನು ನೋಡಿ ಈ ಥರ ಹೆಚ್ಕೊಂಡಿದ್ದೀವಿ. ಸ್ವಲ್ಪ ಗೋಡಂಬಿ. ಇದು ನನ್ನ ಫ್ರೆಂಡ್ ಹೇಳಿದ್ದೊಬ್ರು ಯಾರೋ, ಒಂದು ಅರ್ಧ ಸ್ಪೂನು ಧನಿಯನ ಕಡಲೆ ಬೀಜದ ಜೊತೆ 2 ಒಣಮೆಣ್ಸಿನ್ಕಾಯಿನ ದಬ್ಬದಕ್ಲಿಗೆ ರುಬ್ಕೊಂಡಿರೋದು. ಇದು ಕಡಲೆ ಬೀಜ, ಸ್ವಲ್ಪ ಧನಿಯಾ, ಒಣಮೆಣ್ಸಿನ್ಕಾಯಿ 2. ಇದು ಸ್ವಲ್ಪ ಎಳ್ಳು, 1-2 ಸ್ಪೂನು. ಇದು ಸ್ವಲ್ಪ ಶುಂಠಿ ಪೇಸ್ಟ್. ಇವಾಗ ಇದಕ್ಕೆ 1-2 ದೊಡ್ಡ ಸ್ಪೂನು ರವೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇಷ್ಟು ರವೆ ಹಾಕಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಇದಕ್ಕೆ, ಅಷ್ಟೇ ಮೈದಾ ಹಿಟ್ಟು. ನಾನು ಜಾಸ್ತಿ ಹಾಕ್ತಾಯಿಲ್ಲ, 1-2 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ಇವಾಗ. ಅಕ್ಕಿ ಹಿಟ್ಟು ರವೆ ಎಷ್ಟು ಹಾಕಿದ್ದೀನಿ, ಅಕ್ಕಿ ಹಿಟ್ಟು ಅಷ್ಟೇ ಹಾಕೋತೀನಿ. ಇವಾಗ ಇದು 3 ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಅದು ಎಷ್ಟು ಬೇಕಷ್ಟು, ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ ಉಪ್ಪು ಹಾಕಿದ್ದು 3 ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಇದು ಈರುಳ್ಳಿ ಹಾಕಿ ಫಸ್ಟ್ ಸ್ವಲ್ಪ ಎಲ್ಲ ಇದು ಮಾಡೋಣ, ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಇವಾಗ ಇದನ್ನೆಲ್ಲ ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇದು ಕರ್ಬೇವಿನ ಸೊಪ್ಪು, ಸ್ವಲ್ಪ ಗೋಡಂಬಿ ಟೇಸ್ಟ್ ಚೆನ್ನಾಗಿರಲಿ ಅಂತ, ಇದು ಸ್ವಲ್ಪ ಎಳ್ಳು, ಇದು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಧನಿಯಾ ಅಷ್ಟೇ. ಅದು ನನ್ನ ಫ್ರೆಂಡ್ ಹೇಳಿದ್ಲು, ಅದನ್ನು ಹಾಕ್ತಾಯಿದ್ದೀನಿ ನಾನು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕೋಣ. ಈಗ ಬಾಣಲಿ ಇಟ್ಟಿದ್ದೀನಿ, ಇವಾಗ ಸ್ಟವ್ ಹಚ್ಚೋಣ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಹಾಕೋಕ್ಕೆ. ಮದ್ದೂರು ವಡೆಗೆ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ 2 ಸ್ಪೂನ್ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಈ ಥರ ಕಾದಿರಬೇಕು ಎಣ್ಣೆ ಚೆನ್ನಾಗಿ. ಇದು ಹಿಟ್ಟನ್ನ ಮುಚ್ಚಿಬಿಡೋಣ ಎಣ್ಣೆ ಮೇಲೆ ಸ್ವಲ್ಪ, ಈ ಥರ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಅವಾಗ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ನೋಡಿ ಇಷ್ಟು, ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು ನಾವು ನೀಟಾಗಿ, ವಡೆ ಅದಕ್ಕೆ ಬರೋ ತನಕ ಇದು ಮಾಡಿ ಕಲಿಸ್ಕೊಳ್ಳೋಣ ಎಲ್ಲ. ನೋಡಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟಂತ ಈ ಚಕ್ಲಿ ನುಪ್ಪಟ್ಟೆಲ್ಲ ಇರುತ್ತಲ್ಲ ಆ ಟೈಪು ಮದ್ದೂರು ವಡೆ ಅದಕ್ಕೆ ಕಲಿಸಿದ್ದೀನಿ. ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಈ ಥರ ಇಷ್ಟಿಷ್ಟೇ ಮಾಡ್ಕೊಳ್ಳೋಣ ಉಂಡೆನ. ಹಿಂಗೆ ಮಾಡಿಬಿಟ್ಟು ಒಂದು 4 ಮಾಡ್ಕೊತೀನಿ ನಾನೀಗ. ಅದು ಮಿಷಿನಲ್ಲೇ ಒತ್ಕೊಳ್ಳೋಣ, ಕೈಯಲ್ಲೇನು ಒತ್ತೋದು ಬೇಡ. ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳಿ ಸಂಜೆ ಹೊತ್ತು ಕಾಫಿಗೆ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಅರ್ಧ kg ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಈ ಉಂಡೆ ಮಾಡಿದ್ದೀವಲ್ವಾ, ಈಗ ಒಂದು 4 ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಷ್ಟು ಮಾಡಿದ್ದೀನಿ. ಇಷ್ಟು ಇದಕ್ಕೆ ಹಾಕೋಣ ಕವರು. ಇದ್ರ ಮೇಲೆ ಒಂದು ಕವರ್ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಬಿಟ್ಟು ಈಗ ಒತ್ಕೊಳ್ಳೋಣ. ಇದನ್ನು
ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ ಮಿಷಿನಲ್ಲಿ ಒತ್ತೋದು, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಮಿಷಿನಲ್ಲಿ ಹಿಂಗೆ ಒತ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಒಂದು 5 ಇದು ಮಾಡಿ ಇಟ್ಟಿದ್ದೀನಿ. ಈಗ ಬಾಣಲಿಗೆ ಹಾಕೋಣ. ಈಗ ಎಣ್ಣೆ ಕಾದಿದೆ ಇವಾಗ. ಈಗ ನಾನು ಒತ್ತಿಟ್ಕೊಂಡಿದ್ದೀನಿ ಮದ್ದೂರೊಡೆನ. ಇದನ್ನು ಎಣ್ಣೆ ಕಾದಿದೆ, ಈಗ ಬಾಣಲಿಗೆ ಹಾಕೋಣ. ಈಗ ನೋಡಿ ಇವಾಗ ಇಷ್ಟು ಮೀಡಿಯಮ್ ಉರಿಲೇ ಇಷ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ ನಾನು. ಈಗ ನೋಡಿ ಬೆಂದಿದೆ, ಕಾಣಿಸ್ತಾ ಇದೆ ನಿಮಗೆ. ಅದು ಎತ್ತದಾಗಲೂ ಸ್ವಲ್ಪ ಬೇಯುತ್ತೆ. ಆಮೇಲೆ ನೋಡಿ ಈಗ ಮದ್ದೂರೊಡೆ ರೆಡಿ ಇದೆ. ಟ್ರೈ ಮಾಡಿ. ವಡೆ ಬೋಂಡ ತಿನ್ನೋದಕ್ಕಿಂತ ಇದನ್ನು ಸಿಂಪಲ್ಲಾಗಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಕಾಫಿ ಜೊತೆಗೆ ಈ ರೆಸಿಪಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.